ಯಾರು ಎಷ್ಟೇ ಬಣ್ಣ ಬಣ್ಣದ ವೇಷ ಹಾಕಿದ್ರು ಒಂದಲ್ಲ ಒಂದು ದಿನ ಆ ಬಣ್ಣ ಕಳಚಿ ಬೀಳಲೇಬೇಕು. ಅವರ ನಿಜವಾದ ಬಣ್ಣ ಜನಕ್ಕೆ ಗೊತ್ತಾಗಲೇಬೇಕು. ಇನ್ನೀಗ ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಪ್ರಿಯಾಮಣಿ. ಸಿನಿಮಾದ ಬಣ್ಣ, ಹೆಸರು, ದುಡ್ಡು, ಖ್ಯಾತಿ ಒಂದು ಸಾರಿ ತಲೆಗತ್ತು ಬಿಟ್ರೆ ಅದರಿಂದ ಬಚಾವಾಗಿ ಆಚೆ ಬರೋದು ಬಹಳ ಕಷ್ಟ. ಅದಕ್ಕಾಗಿ ಜನ ಏನ್ ಬೇಕಾದ್ರೂ ಮಾಡ್ತಾರೆ ಮತ್ತು ಯಾರ ಜೊತೆನಾದ್ರೂ ಸಂಬಂಧ ಬೆಳೆಸ್ತಾರೆ. ಇನ್ನು ಸದ್ಯಕ್ಕೆ ಇದೇ ರೀತಿ ತನ್ನ ಜೀವನನ ಹಾಳು ಮಾಡ್ಕೊಂಡಿರೋದು ನಮ್ಮ ಕನ್ನಡದ ಒಂದು ಕಾಲದ ಸ್ಟಾರ್ ನಟಿ ಪ್ರಿಯಾಮಣಿ. ಈಕೆ ಅವಕಾಶಕ್ಕಾಗಿ ಶ್ರೀದೇವಿ ಗಂಡ ಬೋನಿ ಕಪೂರ್ ಜೊತೆ ಸಂಬಂಧ ಬೆಳೆಸಿ ಹತ್ರ ಆಗಿದ್ದಾಳೆ. ದುಡ್ಡಿಗಾಗಿ ಮುಸ್ತಫಾ ಅನ್ನುವ ಮುಸ್ಲಿಂ ವ್ಯಕ್ತಿನ ಮದುವೆ ಆಗಿದ್ದಾಳೆ. ಹಾಗಿದ್ರೆ ಈ ಪ್ರಿಯಾಮಣಿ ಈಗ ಯಾಕಾದ್ಲು ಅಂತ ನೋಡಿದ್ದೆ ಆದ್ರೆ, ಇವತ್ತಿನ ವಿಡಿಯೋದಲ್ಲಿ ಪ್ರಿಯಾಮಣಿ ಮತ್ತು ತೆಲುಗಿನ ಸ್ಟಾರ್ ನಟ ತರುಣ್ ಮದುವೆ ಮುರಿದು ಬೀಳಲು ಕಾರಣ ಏನು? ಜಗಪತಿ ಬಾಬು ಪ್ರಿಯಾಮಣಿಗಾಗಿ ಫ್ಲಾಟ್ನ ಉಡುಗೊರೆಯಾಗಿ ಕೊಟ್ಟಿದ್ದಾದ್ರೂ ಯಾಕೆ? ಪ್ರಿಯಾಮಣಿ ಮತ್ತು ಬೋನಿ ಕಪೂರ್ ಮಧ್ಯ ಆ ರಾತ್ರಿ ನಡೆದಿದ್ದಾದ್ರೂ ಏನು? ಪ್ರಿಯಾಮಣಿ ದುಡ್ಡಿನ ಆಸೆಗೆ ಅದಾಗಲೇ ಮದುವೆಯಾಗಿ 2 ಮಕ್ಕಳ ತಂದೆ ಆಗಿರುವ ಮುಸ್ತಫನ್ನ ಮದುವೆ ಆದ್ಲ. ಕನ್ನಡದ ಯಾವ ಸ್ಟಾರ್ ನಟನ ಜೊತೆ ಪ್ರಿಯಾಮಣಿಗೆ ಸಂಬಂಧ ಇತ್ತು ಎಂಬ ಎಲ್ಲ ಕುತೂಹಲಕಾರಿ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಪ್ರಿಯಾ ವಾಸುದೇವ ಮಣಿ ಅಯ್ಯರ್ ಅಲಿಯಾಸ್ ಪ್ರಿಯಾಮಣಿ ಹುಟ್ಟಿದ್ದು 1984ನೇ ಇಸ್ವಿ ಜೂನ್ 4ರಂದು ಕೇರಳದಲ್ಲಿನ ಪಾಲ್ಕಾಡ್ನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ. ತಂದೆ ವಾಸುದೇವ್ ಮಣಿ ಅಯ್ಯರ್, ತಾಯಿ ಲತಾ ಮಣಿ ಅಯ್ಯರ್. ಈಕೆಗೆ ವಿಶಾಖ ಎಂಬ ಅಣ್ಣ ಕೂಡ ಇದ್ದಾನೆ. ಇನ್ನು ಈಕೆ ತಂದೆ ಪಾಲ್ಕಾಡ್ನಲ್ಲಿ ಪ್ಲಾಂಟೇಶನ್ ಬಿಸ್ನೆಸ್ ಅನ್ನ ಓನ್ ಆಗಿ ರನ್ ಮಾಡ್ತಿದ್ರೆ, ತಾಯಿ ಒಂದು ಕಾಲದಲ್ಲಿ ನ್ಯಾಷನಲ್ ಲೆವೆಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆದ್ರು. ಅಷ್ಟೇನು ಫೇಮಸ್ ಆಗದೆ ಇದ್ದುದರಿಂದ ಯೂನಿಯನ್ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಇನ್ನು ಇದು ಹೀಗೆ ಇರುವಾಗ ಇವರ ತಂದೆ ನಡೆಸ್ತಿದ್ದ ಪ್ಲಾಂಟೇಶನ್ ಬಿಸ್ನೆಸ್ ನಲ್ಲಿ ಇವರಿಗೆ ಫುಲ್ ಲಾಸ್ ಆಗಿ, ಅದಕ್ಕೆ ಸರಿಯಾಗಿ ಈಕೆ ತಾಯಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಕೂಡ ಆಗಿದ್ದರಿಂದ ಇವರ ಫ್ಯಾಮಿಲಿ ಪೂರ್ತಿ ಪಾಲ್ಕಾಡ್ ಅನ್ನ ಬಿಟ್ಟು ಬೆಂಗಳೂರಿಗೆ ಬಂದು ಸೆಟಲ್ ಆದ್ರು. ಇನ್ನು ಪ್ರಿಯಾಮಣಿ ತನ್ನ ಶಾಲಾ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲಿನ ಅರಬಿಂದೋ ಮೆಮೋರಿಯಲ್ ಸ್ಕೂಲ್ನಲ್ಲಿ ಓದಿದ್ಲು. ಓದ್ನಲ್ಲಿ ಅಷ್ಟಕ್ಕಷ್ಟೇ ಆಗಿದ್ದ ಈ ಪ್ರಿಯಾಮಣಿಗೆ ಸ್ಕೂಲ್ ಡೇಸ್ ಇಂದಾನೆ ಮಾಡಲಾಗಬೇಕು, ನಾನು ಕೂಡ ಸೌಂದರ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಅನ್ನುವ ಇಂಟ್ರೆಸ್ಟ್ ಬಹಳಾನೇ ಇತ್ತು. ಆದರೆ ಇವರ ತಂದೆ ತಾಯಿ ನೀನು ಓದು ಕಂಪ್ಲೀಟ್ ಆಗೋವರೆಗೂ ಯಾವ ಮಾಡೆಲಿಂಗ್ ಕ್ಲಾಸ್ಗೆ ಹೋಗಬೇಡ ಅಂತ ಹೇಳಿದ್ರಿಂದ ಪ್ರಿಯಾಮಣಿಗೆ ಮಾಡಲು ಬೇರೆ ಏನು ದಾರಿ ಇಲ್ಲದೆ ಪ್ರಿಯಾಮಣಿ ತನ್ನ ದೃಷ್ಟಿಯನ್ನ ಓದಿನ ಕಡೆ ಹರಿಸಿದ್ಲು. ಇನ್ನು ಆ ರೀತಿ ಅದ್ಯಾವಾಗ ಮುಂದಿನ ಓದಿಗಾಗಿ ಬಿಷಪ್ ಕಾಟನ್ ವುಮೆನ್ ಕಾಲೇಜ್ನಲ್ಲಿ ಸೇರಿದ್ಲು. ಆ ಸಮಯದಲ್ಲಿ ಅಲ್ಲಿ ಓದುತ್ತಿದ್ದ ಮೋಸ್ಟ್ ಆಫ್ ದ ಗರ್ಲ್ಸ್ ಒಂದು ಕಡೆ ಕಾಲೇಜ್ನಲ್ಲಿ ಓದುತ್ತಾನೆ, ಇನ್ನೊಂದು ಕಡೆ ಮಾಡ್ಲಿಂಗ್ ಕೂಡ ಮಾಡುತ್ತಾ ಹಣ ಸಂಪಾದನೆ ಮಾಡುತ್ತಾ ಇದ್ದುದರಿಂದ ಇದನ್ನು ನೋಡಿದ ಈ ಪ್ರಿಯಾಮಣಿ ತಾನು ಇವರ ರೀತಿಯ ಮಾಡ್ಲಿಂಗ್ ಮಾಡಿ ಹಣ ಸಂಪಾದನೆ ಮಾಡಬೇಕು ಅಂತ ಡಿಸೈಡ್ ಆಗಿ, ಅದ್ರ ಜೊತೆಗೆ ಇವರ ಕುಟುಂಬ ಕೂಡ ಒಂದು ಹೊತ್ತಿನ ಜೀವನ ನಡೆಸಲು ಹಣ ಇಲ್ಲದೆ ಪರದಾಡ್ತಾ ಇದ್ದುದರಿಂದ ತಾನು ಕೂಡ ಮಾಡ್ಲಿಂಗ್ ಮಾಡಿ ಹಣ ಸಂಪಾದಿಸಬೇಕು ಅಂತ ಡಿಸೈಡ್ ಆಗಿದ್ಲು. ಈ ಸಮಯದಲ್ಲೇ ಒಂದು ಕಾಲದಲ್ಲಿ ಟಾಪ್ ಡೈರೆಕ್ಟರ್ ಆಗಿದ್ದ ತಮಿಳಿನ ಪ್ರಖ್ಯಾತ ನಿರ್ದೇಶಕ ಭಾರತಿ ರಾಜ 1994ನೇ ಇಸ್ವಿ ನಂತರ ಔಟ್ಡೇಟೆಡ್ ಡೈರೆಕ್ಟರ್ ಆಗಿ ಬದಲಾಗಿ, ನಂತರ ಆಗಾಗ NRI ಪ್ರೊಡ್ಯೂಸರ್ಗಳನ್ನು ಹಿಡಿದು ಅವ್ರ ಕೈಯಲ್ಲಿ ಸಿನಿಮಾಗೆ ಹಣ ಹಾಕಿಸಿ ಮತ್ತೆ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಲು ತುಂಬಾನೇ ಟ್ರೈ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಈ ಭಾರತಿ ರಾಜ ತನ್ನ ಸಿನಿಮಾಗಳಲ್ಲಿ ಟೀನೇಜ್ ಹುಡುಗಿಯರಿಗೆ ಅತಿ ಹೆಚ್ಚು ಚಾನ್ಸ್ ಕೊಡುತ್ತಾ ಶ್ರೀದೇವಿ, ರಂಭಾ, ರಾಧಿಕಾ ಅಂತ ಹೊಸ ಹುಡುಗಿಯರನ್ನ ತನ್ನ ಸಿನಿಮಾದಲ್ಲಿ ಹೀರೋಯಿನ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದ. ಈಗಿದ್ದಾಗಲೇ ಕಂಗಲಾಲ್ ಕೈದು ಸೈ ಅನ್ನುವ ಒಂದು ಸಿನಿಮಾನ ಆರಂಭಿಸಿ ಅದರಲ್ಲಿ NRI ಆದ ವಶೀಕರಣ್ ಅನ್ನೋವನ್ನ ಹೀರೋ ಆಗಿ ಫಿಕ್ಸ್ ಮಾಡಿ ಹೀರೋಯಿನ್ಗಾಗಿ ಹೊಸ ಹುಡುಗಿಯನ್ನು ಹುಡುಕುತ್ತಿರುವಾಗಲೇ ಈ ವಿಷಯ ತಿಳಿದ ಪ್ರಿಯಾಮಣಿ ಆ ಸಿನಿಮಾದ ಆಡಿಷನ್ಗೆ ಹೋದಾಗ ಈ 18 ವರ್ಷದ ಪ್ರಿಯಾಮಣಿನ ನೋಡಿದ ಭಾರತಿ ರಾಜಾಗೆ ಇವಳ ಅಂದ, ಚಂದ, ಸೌಂದರ್ಯ ಇಷ್ಟ ಆಗಿ ಇವಳನ್ನೇ ಹೀರೋಯಿನ್ ಆಗಿ ಫಿಕ್ಸ್ ಮಾಡಿ, ಇನ್ನು ಈ ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಆಗೋವರೆಗೂ ಬೇರೆ ಯಾವ ಸಿನಿಮಾದಲ್ಲೂ ನೀನು ಆಕ್ಟ್ ಮಾಡಬಾರ್ದು ಅಂತ ಪ್ರಿಯಾಮಣಿ ಕೈಯಲ್ಲಿ ಭಾರತಿ ರಾಜ ಅಗ್ರಿಮೆಂಟ್ ಒಂದಕ್ಕೆ ಸೈನ್ ಹಾಕಿಸ್ಕೊಂಡಿದ್ದ. ಆದ್ರೆ 1 ವರ್ಷ ಆದ್ರೂ ಈ ಸಿನಿಮಾದ ಶೂಟಿಂಗ್ ಆರಂಭ ಆಗದೆ ಇದ್ದುದರಿಂದ ಪ್ರಿಯಾಮಣಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಇರುವಾಗಲೇ ಅದೇ ಸಮಯದಲ್ಲಿ ಯವರೇ ಆಟಗಾಡು ಎಂಬ ಸಿನಿಮಾ ಒಂದು ಶುರುವಾಗಿ ಆ ಸಿನಿಮಾದಲ್ಲಿ ಫ್ರೆಶ್ ಫೇಸ್ಗಾಗಿ ಆ ಸಿನಿಮಾ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಹುಡುಕುತ್ತಿರುವಾಗಲೇ ಈ ವಿಷಯನ ಕೋಆರ್ಡಿನೇಟರ್ ಮೂಲಕ ತಿಳಿದುಕೊಂಡು ಇವಳು ಆ ಸಿನಿಮಾ ಆಡಿಷನ್ಗೆ ಹೋದಾಗ ಈ ಪ್ರಿಯಾಮಣಿ ಇನ್ನೂ ಒಂದು ಸಿನಿಮಾದಲ್ಲೂ ಆಕ್ಟ್ ಮಾಡಿಲ್ಲ ಎಂಬುದನ್ನು ತಿಳಿದುಕೊಂಡ ಆ ಸಿನಿಮಾ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಇವಳನ್ನೇ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿ ಆ ಭಾರತಿ ರಾಜನ ಕಂಗಲಾಲ್ ಕೈದು ಸೈ ಸಿನಿಮಾ ಶುರು ಆಗೋ ಮುಂಚೆನೆ ಈ ಸಿನಿಮಾ ಸ್ಟಾರ್ಟ್ ಆಗಿ ಶೂಟಿಂಗು ಆಗಿ 2003 ಜನವರಿ 11ರಂದು ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಗಿತ್ತು. ಇನ್ನು ಈ ವಿಷಯ ನಂತರ ಭಾರತಿ ರಾಜಾಗೆ ಗೊತ್ತಾಗಿ ಪ್ರಿಯಾಮಣಿನ ತನ್ನ ಸಿನಿಮಾದಿಂದ ತೆಗೆದಾಕ್ಬೇಕು ಅಂತ ಅಂದ್ಕೊಂಡ್ರು. ಆದ್ರೆ ಈ ಪ್ರಿಯಾಮಣಿ ಅವರ ಕಾಲಿಡಿದು ಕ್ಷಮೆ ಕೇಳಿ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಬೇಡಿಕೊಂಡಿದ್ರಿಂದ ಅವರು ಇವಳನ್ನ
ಚೆನ್ನಾಗಿ ಬಳಸ್ಕೊಂಡು ಆ ಕಂಗಲಾಲ್ ಕೈದು ಸೈಜ್ ಸಿನಿಮಾಗೆ ಇವಳನ್ನು ಹೀರೋಯಿನ್ ಆಗಿ ಫಿಕ್ಸ್ ಮಾಡಿ ಶೂಟಿಂಗ್ನ ಕೂಡ ಆರಂಭಿಸಿ 2004 ಫೆಬ್ರವರಿ 20ರಂದು ಭಾರಿ ಎಕ್ಸ್ಪೆಕ್ಟೇಷನ್ ಇಂದ ರಿಲೀಸ್ ಮಾಡಿದಾಗ ಈ ಸಿನಿಮಾ ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಯ್ತು. ಇದರಿಂದ ಈ ಪ್ರಿಯಾಮಣಿ ಕೆರಿಯರ್ ಹಾಗೇ ಹೋಯ್ತು ಅಂತ ಎಲ್ಲರೂ ಅಂದ್ಕೊಂಡ್ರು. ಆದರೆ ಮಲಯಾಳಂನ ಸ್ಟಾರ್ ಇರೋ ಹೊಸ ಹುಡುಗಿಯರನ್ನ ಕಂಡ್ರೆ ಚೆನ್ನಾಗಿ ಬೆಳೆಸ್ಕೊಳ್ಳುವ ಪೃಥ್ವಿರಾಜ ಹಾಗೆ ತಾನೇ ಸತ್ಯ ಅಂತ ಒಂದು ಸಿನಿಮಾನ ಆರಂಭಿಸಿ ಆ ಸಿನಿಮಾಗೆ ಇವಳನ್ನು ಹೀರೋಯಿನ್ ಮಾಡಿಕೊಂಡು ಇವಳ ಜೊತೆ ಸಂಬಂಧ ಬೆಳೆಸಿ ಆ ಸಿನಿಮಾದ ಶೂಟಿಂಗ್ ಮುಗಿಸಿ ಸಿನಿಮಾನು ರಿಲೀಸ್ ಮಾಡಿದಾಗ ಈ ಸತ್ಯಂ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇದರಿಂದ ಇವರಿಬ್ಬರು ಸೇರಿ ತಿರಕಥಾ ಪುದಿಯ ಮುಖಂ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅಭಿನಯಿಸಿ ತಮಿಳಿನಲ್ಲಿ ಪೃಥ್ವಿರಾಜ್ ಮಾಡಿದ ಮೊದಲ ಸಿನಿಮಾ ನಿನೈತ್ತಾಲ್ ನಿನಕ್ಕುಂ ಎಂಬ ಸಿನಿಮಾದಲ್ಲಿ ಪ್ರಿಯಾಮಣಿನೇ ಹೀರೋಯಿನ್ ಮಾಡಿಕೊಂಡು ಇವಳ ಜೊತೆ ಸೀರಿಯಸ್ ಆಗಿ ಸಂಬಂಧದಲ್ಲಿ ಇದ್ದುದರಿಂದ ಎಲ್ಲರೂ ಸದ್ಯದಲ್ಲೇ ಇವರಿಬ್ರು ಮದುವೆ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಪೃಥ್ವಿರಾಜ್ ಒಂದು ಕಡೆ ಪ್ರಿಯಾಮಣಿನ ಚೆನ್ನಾಗಿ ಬಳಸ್ಕೊಂಡ್ರೆ ಇನ್ನೊಂದು ಕಡೆ ಡೆಲ್ಲಿಯಲ್ಲಿ ಜರ್ನಲಿಸ್ಟ್ ಆಗಿದ್ದ ಸುಪ್ರಿಯಾಮಣಿಯನ್ನ ಪ್ರೀತಿಸಿ ಕುಟುಂಬದವರೆಲ್ಲರ ಮುಂದೆ ಅವಳನ್ನೇ ಮದುವೆ ಆಗಿ ಈ ವಿಷಯ ನಂತರ ಪ್ರಿಯಾಮಣಿಗೂ ಗೊತ್ತಾಗಿ ಇವಳ ಹೃದಯ ಒಡೆದಂತಾಗಿ ಪೃಥ್ವಿರಾಜ್ ಜೊತೆ ಇದ್ದ ಸಂಬಂಧಕ್ಕೆ ಇವಳು ಫುಲ್ ಸ್ಟಾಪ್ ಹಾಕಿದ್ಲು. ಇದು ಹೀಗೆ ಇದ್ರೆ ಒಂದು ಫಂಕ್ಷನ್ ನಲ್ಲಿ ತೆಲುಗಿನ ಆಗಿನ ಸ್ಟಾರ್ ಹೀರೋ ಜಗಪತಿ ಬಾಬು ಪ್ರಿಯಾಮಣಿನ ನೋಡಿ ಅವನಿಗೆ ಇವಳು ಬಹಳ ಇಷ್ಟ ಆಗಿ ಪೆಳ್ಳೈನ ಕೊತ್ತಲು ಎಂಬ ತನ್ನ ಸಿನಿಮಾಗೆ ಇವಳನ್ನೇ ಹೀರೋಯಿನ್ ಮಾಡಿಕೊಂಡು ಚೆನ್ನಾಗಿ ಅನುಭವಿಸಿ ಆ ಶೂಟಿಂಗ್ ಸಮಯದಲ್ಲಿ ಇವಳಿಗೆ ಬಹಳ ಹತ್ರ ಆಗಿ ತನ್ನ ಖುಷಿಗೆ ಇವಳನ್ನ ಬಳಸ್ಕೊಂಡು ಇದರ ಫಲವಾಗಿ ಹೈದರಾಬಾದ್ನಲ್ಲಿ ಇವಳಿಗೆ ಫ್ಲಾಟ್ ಒಂದನ್ನ ಗಿಫ್ಟ್ ಆಗಿ ಕೊಟ್ಟಿದ್ರಿಂದ ಇವರ ಸಂಬಂಧದ ಕುರಿತಾಗಿ ಮೀಡಿಯಾದ ಮೂಲಕ ಆಚೆ ಬಂದು ಇದರ ಜೊತೆಗೆ ಆ ಪೆಳ್ಳೈನ ಕೊತ್ತಲ ಸಿನಿಮಾ ಕೂಡ ಅದೇ ಸಮಯದಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ಇವರಿಬ್ಬರು ಸೇರಿ ಸಾಧ್ಯಂ ಕ್ಷೇತ್ರಂ ಪ್ರವರಾಕ್ಯುಡು ಅಂತ ಸಿನಿಮಾಗಳಲ್ಲಿ ಸೇರಿ ಅಭಿನಯಿಸಿ ಆ ಸಿನಿಮಾಗಳು ಫ್ಲಾಪ್ ಆಗಿದ್ದರಿಂದ ಹುಡುಗಿರು ಅಂದ್ರೆ ಬಣ್ಣ ಬದಲಾಯಿಸೋ ಜಗಪತಿ ಬಾಬು ಪ್ರಿಯಾಮಣಿಗೆ ಮೋಸ ಮಾಡಿ ತನ್ನ ಗಾಯಂ 2 ಸಿನಿಮಾ ಶೂಟಿಂಗ್ ನಡೀಬೇಕಾದ್ರೆ ಇವನಿಗೆ ವಿಮಲಾರಾಮನ್ ಜೊತೆ ಬೆಳೆದ ಕ್ಲೋಸ್ನೆಸ್ ಕಾರಣವಾಗಿ ಪ್ರಿಯಾಮಣಿ ಜಗಪತಿ ಬಾಬು ಒಬ್ಬರಿಂದ ಒಬ್ಬರು ದೂರ ಆದ್ರು. ಇದು ಹೀಗೆ ಇದ್ರೆ ತನ್ನ ತಾಯಿ ಹೇಳಿದ ಮಾತಿಗೆ ಕಟ್ಟು ಬಿದ್ದು ಅದೇ ಸಮಯದಲ್ಲಿ ಆರ್ತಿ ಅಗ್ರವಾಲ್ ಎಂಬ ತೆಲುಗಿನ ಸ್ಟಾರ್ ಹೀರೋಯಿನ್ ನಿಂದ ದೂರ ಆಗಿದ್ದ ತರುಣ್ ಜೊತೆ ಪ್ರಿಯಾಮಣಿಗೆ ನವವಸಂತಂ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಈ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಇವರಿಬ್ಬರ ಸಂಬಂಧಕ್ಕೆ ಇವರ ಕುಟುಂಬದವರೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರಿಂದ ತರುಣ್ ಪ್ರಿಯಾಮಣಿಗೆ ಒಂದು ಲಕ್ಸುರಿ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ರಿಂದ ಆ ಸಮಯದಲ್ಲಿ ಈ ನ್ಯೂಸ್ ಎಲ್ಲಾ ಕಡೆ ವೈರಲ್ ಆಗಿತ್ತು. ಈ ರೀತಿ ಈ ನ್ಯೂಸ್ ಆಚೆ ಬಂದಿದ್ರಿಂದ ಹಾರ್ಟ್ ಬ್ರೇಕ್ ಆದ ಆರತಿ ಅಗರ್ವಾಲ್ 2007ರಲ್ಲಿ USA ಸೇರಿದ ಬಿಸ್ನೆಸ್ ಮ್ಯಾನ್ ಉಜ್ವಲ್ನ ಮದುವೆ ಆಗಿ ತರುಣ್ನ ಮರೆಯಲಾಗದೆ ಮದುವೆಯಾದ 2 ವರ್ಷಕ್ಕೆ ಅವನಿಂದ ದೂರ ಆಗಿದ್ಲು. ಇನ್ನಿದಾದ ನಂತರ ನವವಸಂತಂ ಸಿನಿಮಾ ರಿಲೀಸ್ ಆಗಿ ಹಿಟ್ ಆಗಿದ್ರು. ಇದಾದ ನಂತರ ತರುಣ್ ಆಕ್ಟ್ ಮಾಡಿದ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆದ್ರೆ ಪ್ರಿಯಾಮಣಿ ಆಕ್ಟ್ ಮಾಡಿದ ಪರಪ್ತಿ ವೀರನ್ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದು ಆ ತಕ್ಷಣ SS ರಾಜಮೌಳಿ ಜೊತೆ ಯಮದೊಂಗ, ವಿಶಾಲ್ ಜೊತೆ ಮಲೈಕೋಟೈ ಅಂತ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಲ್ಲಿ ಇವಳಿಗೆ ನಟಿಸಲು ಆಫರ್ ಸಿಕ್ಕಿ ಪ್ರಿಯಾಮಣಿ ಸ್ಟಾರ್ ಹೀರೋಯಿನ್ ಆದ್ರೆ ತರುಣ್ ಫ್ಲಾಪ್ ಹೀರೋ ಆಗಿದ್ರಿಂದ ಇವರಿಬ್ಬರು ಒಬ್ಬರಿಂದೊಬ್ಬರು ದೂರ ಆಗಿದ್ರು. ಇದಾದ ನಂತರ ಇದೇ ಸಮಯದಲ್ಲಿ ಪ್ರಿಯಾಮಣಿಗೆ ಕನ್ನಡದ ಸ್ಟಾರ್ ಹೀರೋ ಪುನೀತ್ ರಾಜ್ಕುಮಾರ್ ಇವಳನ್ನ ಕನ್ನಡಕ್ಕೆ ಕರೆದುಕೊಂಡು ಬಂದು ತನ್ನ ರಾಮ್ ಮತ್ತು ಅಣ್ಣ ಬಾಂಡೆ ಎಂಬ ಸಿನಿಮಾಗಳಲ್ಲಿ ಆಫರ್ ಕೊಟ್ಟರು. ಆ 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ದರ್ಶನ್ ಜೊತೆ ಅಂಬರೀಷ, ಸುದೀಪ್ ಜೊತೆ ವಿಷ್ಣುವರ್ಧನ್ ಎಂಬ ಸಿನಿಮಾದಲ್ಲಿ ಇವಳಿಗೆ ನಟಿಸಲು ಆಫರ್ ಸಿಕ್ಕಿ ದರ್ಶನ್ ಮತ್ತು ಸುದೀಪ್ ಇವಳು ಬಾಳನೆ ಹತ್ರ ಆಗಿ ಇವರಿಬ್ಬರ ಜೊತೆ ಇವಳಿಗೆ ಸಂಬಂಧ ಇದೆ ಅಂತ ಎಲ್ಲಾ ಕಡೆ ನ್ಯೂಸ್ ಆದ್ರೂ ಅದು ಸಿನಿಮಾಗಳಲ್ಲಿ ಹೀರೋ ಮತ್ತು ಹೀರೋಯಿನ್ ಮಧ್ಯೆ ಇರುವ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಂತ ಹೇಳ್ಬೋದು. ಇನ್ನು ಇದು ಹೀಗೆ ಇದ್ರೆ 2005ರಲ್ಲಿ ಸಕ್ಸಸ್ಫುಲ್ ಆಗಿ ಶುರುವಾದ ಪ್ರಿಯಾಮಣಿ ಕೆರಿಯರ್ ನಂತರ 2012ನೇ ಇಸ್ವಿ ಬರುವ ಹೊತ್ತಿಗೆ ಪೂರ್ತಿಯಾಗಿ ಡೌನ್ ಆಗಿ ಮಾಡಲು ಸಿನಿಮಾಗಳೇ ಇಲ್ಲದ ರೀತಿ ಆಯಿತು. ಯಾಕೆಂದ್ರೆ ಒಬ್ಬ ಹೀರೋಯಿನ್ ಎಷ್ಟೇ ಫಿಲಂಗಳಲ್ಲಿ ಇಟ್ಕೊಟ್ರು ಎಷ್ಟೇ ಜನ ಸ್ಟಾರ್ ಹೀರೋಗಳ ಜೊತೆ ಆಕ್ಟ್ ಮಾಡಿದ್ರು 5 ವರ್ಷದಿಂದ 8 ವರ್ಷ ಮಾತ್ರ ಇವರಿಗೆ ವ್ಯಾಲಿಡಿಟಿ ಇರುತ್ತೆ. ಆದ್ದರಿಂದ ಈ ರೀತಿ ಯಾವಾಗ ಸಿನಿಮಾಗಳಲ್ಲಿ ಚಾನ್ಸು ಕಡಿಮೆ ಆಯ್ತೋ ಇವಳು ಸಿನಿಮಾಗಳನ್ನ ಬಿಟ್ಟು ಸ್ಮಾಲ್ ಸ್ಕ್ರೀನ್ ಕಡೆ ಗಮನ ಹರಿಸಿದ್ಲು. ಆ ರೀತಿ ಮಲಯಾಳಂನಲ್ಲಿ ಡಿ ಅನ್ನುವ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಜಡ್ಜ್ ಆಗಿ ಆಕ್ಟ್ ಮಾಡುತ್ತಾ ತೆಲುಗಿನಲ್ಲಿ ಕೂಡ ಡ್ಯಾನ್ಸ್ ಜಂಟ ಅನ್ನುವ ಡ್ಯಾನ್ಸ್ ಪ್ರೋಗ್ರಾಮ್ನಲ್ಲಿ ಕನ್ನಡದಲ್ಲಿ ಕೆಲವೊಂದು ಡ್ಯಾನ್ಸ್ ಶೋಗಳಿಗೆ ಜಡ್ಜ್ ಆಗಿ ಇದ್ಲು. ಆದರೆ 2015ರ ಹೊತ್ತಿಗೆ ಇವಳಿಗೆ 32 ವರ್ಷ ವಯಸ್ಸಾಗಿ ಇವಳು ಮನೆಯಲ್ಲಿ ಇವಳಿಗೆ ಮದುವೆ ಮಾಡಲು ಗಂಡು ನೋಡಿದಾಗ ಸಿನಿಮಾ ಇಂಡಸ್ಟ್ರಿ ಜೊತೆ ಸಂಬಂಧನೇ ಇರದ ಒಬ್ಬ ವ್ಯಕ್ತಿನ ಮದುವೆ ಆಗಬೇಕು ಅಂತ ಇವಳು ಅಂದ್ಕೊಂಡ್ಲು. ಆಗ್ಲೇ CCL ಸೆಲೆಬ್ರಿಟಿ ಕ್ರಿಕೆಟ್
ಲೀಗು ಸ್ಟಾರ್ಟ್ ಆಗಿ ಅದಕ್ಕೆ ಪ್ರಿಯಾಮಣಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಈ ರೀತಿ CCL ಈವೆಂಟ್ ನ ಮುಸ್ತಫಾ ಈವೆಂಟ್ ಅಂಡ್ ಕಂಪನಿ ನಡೆಸುವುದಾಗಿ ಜವಾಬ್ದಾರಿ ತೆಗೆದುಕೊಂಡಿತ್ತು. ಇದರಿಂದ ಪ್ರಿಯಾಮಣಿ ಮುಸ್ತಫಾ ದಿನ ಭೇಟಿ ಆಗ್ತಾ ಇದ್ದುದರಿಂದ ಆ ರೀತಿ ಇವರಿಬ್ಬರಿಗೆ ಒಳ್ಳೆ ಪರಿಚಯ ಆಗಿ ಅನಂತರ ಆ ಪರಿಚಯ ಸ್ವಲ್ಪ ನಿಧಾನವಾಗಿ ಸನ್ನಿಹಿತ್ಯವಾಗಿ ಇವರಿಬ್ರು ಡೇಟ್ ಮಾಡಲು ಆರಂಭಿಸಿದ್ರು. ಆದ್ರೆ ಈ ಮುಸ್ತಫಾಗೆ ಅದಾಗ್ಲೇ ಆಯಿಷಾ ಎಂಬ ಹುಡುಗಿ ಜೊತೆ ಮದುವೆ ಆಗಿ ಇಬ್ರು ಮಕ್ಕಳು ಕೂಡ ಇದ್ರು. ಪ್ರಿಯಾಮಣಿ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ದೆ ಅವನಿಗೆ ಹತ್ರ ಆಗಿದ್ಲು. ಆದ್ರೆ ಅದ್ಯಾವಾಗ ಈ ವಿಷಯ ಪ್ರಿಯಾಮಣಿ ಮನೆಯವರು ಗೊತ್ತಾಯ್ತೋ ಅವರು ಈ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ. ಆದ್ರೆ ಅದೆಲ್ಲದರ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ಳದ ಪ್ರಿಯಾಮಣಿ ಬೆಂಗಳೂರಿನಲ್ಲಿ ಸಪರೇಟ್ ಆಗಿ ಒಂದು ಮನೇನ ಬಾಡಿಗೆಗೆ ತೆಗೆದುಕೊಂಡು ಅದರಲ್ಲಿ ಮುಸ್ತಫಾ ಜೊತೆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿ ಇವಳು ಇದ್ಲು. ಇದು ಹೀಗೆ ಇದ್ರೆ ಇನ್ನೊಂದು ಕಡೆ ಮುಸ್ತಫಾ ಹೆಂಡತಿಗೆ ಈ ವಿಷಯ ಗೊತ್ತಾದಾಗ ಆಕೆ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳದೆ ನೀನು ಏನಾದ್ರೂ ಮಾಡ್ಕೋ, ಯಾರನ್ನಾದ್ರೂ ಮದುವೆ ಆಗು, ನನಗ್ ಮಾತ್ರ ಡೈವರ್ಸ್ ಕೊಡ್ಬೇಡ ಅಂತ ಇವಳು ಕೇಳ್ಕೊಂಡಿದ್ಲು. ಕಾರಣ ಮುಸ್ಲಿಂ ಧರ್ಮದಲ್ಲಿ ಒಬ್ಬ ಗಂಡಸು 3 ಜನನ್ನ ಮದುವೆ ಆಗ್ಬೋದು ಎಂಬ ಕಾನೂನಿದೆ. ಇದರಿಂದ ಮುಸ್ಲಿಂ ಧರ್ಮದ ಪ್ರಕಾರ ಪ್ರಿಯಾಮಣಿನ ಅವನು ಕನ್ವರ್ಟ್ ಮಾಡಿ 2017ರಲ್ಲಿ ಇವರಿಬ್ರು ಸಿಂಪಲ್ ಆಗಿ ಮದುವೆ ಆಗಿ ಆ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಆ ರೀತಿ ಆ ಫೋಟೋಗಳು ಅಪ್ಲೋಡ್ ಆದ ಕೆಲವೇ ನಿಮಿಷಗಳಲ್ಲಿ ವೈರಲ್ ಆಗಿ ಇದನ್ನು ನೋಡಿದ ತುಂಬಾ ಜನ ಪ್ರಿಯಾಮಣಿಗೆ ಬಾಯಿಗೆ ಬಂದ ಹಾಗೆ ಬೈದು ನೀನೊಬ್ಳು ಸೆಲೆಬ್ರಿಟಿ ಆಗಿದ್ದು ಅದಾಗ್ಲೇ ಮದುವೆ ಆಗಿರುವ ಗಂಡನ್ನ ಮದುವೆ ಆಗಿ ಇನ್ನೊಬ್ಬ ಹುಡುಗಿ ಸಂಸಾರ ಹಾಳು ಮಾಡ್ತೀಯ ಅಂತ ಬೈದ್ರೆ ಹಿಂದೂ ಸಂಘಟನೆಗಳಂತೂ ಇವಳನ್ನ ತಮ್ಮ ಧರ್ಮದಿಂದ ಬಹಿಷ್ಕಾರನೇ ಹಾಕಿದ್ವು. ಆದ್ರೆ ಇದಕ್ಕೆಲ್ಲ ತಲೆಯನ್ನೇ ಕೆಡಿಸ್ಕೊಳ್ಳದೆ ಪ್ರಿಯಾಮಣಿ ಮುಸ್ತಫಾನ ಜೊತೆ ಹನಿಮೂನ್ಗೆ ಹೋಗಿ ಮಜಾ ಮಾಡುತ್ತಾ ಒಳ್ಳೆ ಸುಖ ಪಡ್ತಿದ್ಲು. ಇನ್ನು ಈ ಮುಸ್ತಫಾ ಮದುವೆ ನಂತರ ಕೂಡ ಇವಳಿಗೆ ನಟಿಸಲು ಪರ್ಮಿಷನ್ ಕೊಟ್ಟಿದ್ರಿಂದ ಸಪೋರ್ಟಿಂಗ್ ರೋಲ್ಗಳಲ್ಲಿ ಸಿನಿಮಾದಲ್ಲಿ ಅಭಿನಯಿಸುತ್ತಾ ಜೊತೆಗೆ ಫ್ಯಾಮಿಲಿ ಮ್ಯಾನ್ ಎಂಬ ವೆಬ್ ಸೀರೀಸ್ ನಲ್ಲಿ ಆಕ್ಟ್ ಮಾಡಿದ್ಲು. ಆಗ ಇವಳ ಹೆಸರು ವೆಬ್ ಸೀರೀಸ್ ನಲ್ಲಿ ಹೀರೋ ರೋಲ್ ನಲ್ಲಿ ಆಕ್ಟ್ ಮಾಡಿದ್ದ ಮನೋಜ್ ಬಾಜ್ಪೇಯಿ ಜೊತೆ ಬಹಳ ಕೇಳಿ ಬಂದಿದ್ರಿಂದ ಪ್ರಿಯಾಮಣಿ ಗಂಡನಿಗೆ ಇವಳ ಮೇಲೆ ಸಂಶಯ ಬಂದು ಇವರಿಬ್ಬರ ಮಧ್ಯ ಗಲಾಟೆಯಾಗಿ ಆ ಗಲಾಟೆ ನಿಲ್ಲಬೇಕು ಅಂದ್ರೆ ಒಂದು ಮಗು ಮಾಡ್ಕೊಳ್ಳೋಣ ಅಂತ ಅವನಂದಾಗ ಆ ಮಗು ಆದ್ರೆ ಎಲ್ಲಿ ನನ್ನ ಸೌಂದರ್ಯ ಹಾಳಾಗುತ್ತೋ ಅಂತ ಪ್ರಿಯಾಮಣಿ ಅದಕ್ಕೆ ಒಪ್ಪದೇ ಇದ್ದುದರಿಂದ ಇವರಿಬ್ಬರ ಮಧ್ಯ ಮತ್ತೆ ಜಗಳ ಆಗಿ ಅದು ಡೈವರ್ಸ್ ತನಕ ಹೋಗಿ ಈಗ ಮುಸ್ತಫಾ ಇದರಿಂದ ಬೇಸರ ಆಗಿ ತನ್ನ ಮೊದಲ ಹೆಂಡತಿ ಮತ್ತು ಮಕ್ಕಳ ಜೊತೆ ಇರಲು ಆರಂಭಿಸಿದ. ಇನ್ನು ಈ ಪ್ರಿಯಾಮಣಿ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳದೆ ತಮಿಳು ಮತ್ತು ತೆಲುಗಿನಲ್ಲಿ ಹೆಸರು ಮಾಡಿರೋ ತರ ಹಿಂದಿಯಲ್ಲೂ ನಾನು ಹೆಸರು ಮಾಡಬೇಕು ಅಂತ ಫ್ಯಾಮಿಲಿ ಮ್ಯಾನ್ ವೆಬ್ ಸೀರೀಸ್ ನ ಬಳಸಿಕೊಂಡು ಸಾಕಷ್ಟು ಚಾನ್ಸ್ಗಾಗಿ ಪ್ರಯತ್ನಿಸಿದ್ಲು. ಎಲ್ಲೂ ಚಾನ್ಸಸ್ ಸಿಗದೆ ಕೊನೆಗೆ ಸಿನಿಮಾದಲ್ಲಿ ಚಾನ್ಸ್ಗಾಗಿ ಶ್ರೀದೇವಿ ಗಂಡ ಬೋನಿ ಕಪೂರ್ಗೆ ಹತ್ರ ಆಗಿ ಅವನಿಗೆ ಒಳ್ಳೆ ಸುಖ ಕೊಡ್ತಾ ಇದ್ದುದರಿಂದ ಇವಳಿಗೆ ಅವನು ತನ್ನ ನಿರ್ಮಾಣದ ಮೈದಾನ್ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದ. ಆದ್ರೆ ಆ ಸಿನಿಮಾ ಅಟ್ಟರ್ ಫ್ಲಾಪ್ ಆದ್ರೂ ಬೋನಿ ಕಪೂರ್ ಪ್ರಿಯಾಮಣಿನ ಬಿಡಲಾಗದೆ ತನ್ನ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿ ಜವಾನ್ ಆರ್ಟಿಕಲ್ 370 ಅಂತ ಸಿನಿಮಾಗಳಲ್ಲಿ ಆಫರ್ ಕೊಡಿಸಿ ಪ್ರಿಯಾಮಣಿಗೆ ಫುಲ್ ಹತ್ರ ಆಗಿದ್ದ. ಇದರಿಂದ ಸಿನಿಮಾದಲ್ಲಿ ಚಾನ್ಸ್ಗಾಗಿ ಪ್ರಿಯಾಮಣಿ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ಜನ ಎಲ್ಲ ಮಾತನಾಡಿಕೊಳ್ಳಲು ಆರಂಭಿಸಿದ್ರು. ಇನ್ನಿದಕ್ಕೆ ಸರಿಯಾಗಿ ಆ ಕಡೆ ಬೋನಿ ಕಪೂರ್ ಸಣ್ಣ ಆಗಲು ಲೈಪೋಸೆಕ್ಷನ್ ಮಾಡಿಸ್ಕೊಂಡು ತನ್ನ ವೇಟ್ನ ಕಡಿಮೆ ಮಾಡಿಕೊಂಡು ತನ್ನ ಖಾಲಿ ತಲೆಗೆ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ತನ್ನ ಲುಕ್ಸ್ ಮೇಲೆ ಗಮನ ಕೊಟ್ಟಿದ್ರಿಂದ ಆ ಶ್ರೀದೇವಿ ಬದುಕಿದಾಗ ಬೋನಿ ಕಪೂರ್ನಲ್ಲಿ ಬರದ ಬದಲಾವಣೆ ಈ ಪ್ರಿಯಾಮಣಿಗೆ ಇವನು ಹತ್ರ ಆದ್ಮೇಲೆ ಬಂದಿದೆ ಅಂತ ಜನ ಎಲ್ಲ ಮಾತನಾಡಲು ಆರಂಭಿಸಿದ್ರು. ಎಲ್ಲ ಪ್ರಿಯಾಮಣಿ ಲೀಲೆ ಅಷ್ಟೇ. ಇನ್ನು ಪ್ರಿಯಾಮಣಿ ಇದುವರೆಗೆ ಐಟಮ್ ಡ್ಯಾನ್ಸರ್ ಆಗಿ ಜೂನಿಯರ್ ಆರ್ಟಿಸ್ಟ್ ಆಗಿ ಹೀರೋಯಿನ್ ಆಗಿ ಎಲ್ಲ ಸೇರಿ 77 ಸಿನಿಮಾಗಳಲ್ಲಿ ನಟಿಸಿದ್ದು ಇವಳ ನಟನೆಗೆ 3 ಫಿಲ್ಮ್ ಫೇರ್ ಅವಾರ್ಡ್, 1 ನ್ಯಾಷನಲ್ ಅವಾರ್ಡ್, ತಮಿಳುನಾಡು ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಅಂತ ಹೇಳುತ್ತಾ ಇಂತಹ ಪ್ರಿಯಾಮಣಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.